ಮೇಷರಾಶಿಯವರಿಗೆ ಇವತ್ತು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಬೇಡ. ಅದನ್ನು ಹಾಗೇ ಮುಂದುವರೆದು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಹಠ ಮಾಡಿದರೆ ನಷ್ಟವನ್ನು, ಅದರಿಂದ ಆಗ್ತಕ್ಕಂತಹ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ವಿಚಾರ. ಅದು ನಿರ್ಧಾರ ನಿಮಗೆ ಬಿಟ್ಟಂಥದ್ದು. ವಿದ್ಯಾರ್ಥಿಗಳಿಗೆ ಅತಿಯಾದಂತಹ ಸಂತೋಷದ ದಿವಸ, ಬಹಳ ಸಂತೋಷವನ್ನು ಪಡುವಂಥದ್ದು. ನೀವು ಯಾವುದಾದರೂ ಸಾಧನೆಯನ್ನು ಮಾಡಿದಾಗ ಅಥವಾ ಫಲಿತಾಂಶ ನಿಮ್ಮ ಪರವಾಗಿ ಬಂದಾಗ ಇವೆಲ್ಲವನ್ನು ನೋಡಿದಾಗ ನಿಮಗೆ ಆನಂದ ಆಗುವಂಥದ್ದು. ಬಂಧುಗಳಿಂದ ನೀವು ನಿರೀಕ್ಷೆ ಮಾಡಿದಂತಹ ಸಹಾಯ ಸಿಕ್ಕೋದಿಲ್ಲ. ಬಂಧುಗಳಿಂದ ಯಾವುದೋ ಸಹಾಯವನ್ನು ಕೇಳಿರ್ತೀರಿ ಅಥವಾ ಅಪೇಕ್ಷೆ ಪಟ್ಟಿರ್ತೀರಿ. ವಿಷಯ ಅವರಿಗೆ ಗೊತ್ತಿರೋದ್ರಿಂದ ನನಗೆ ಸಹಾಯ ಮಾಡಬಹುದು ಅಂತ ಹೇಳಿ ಆ ಒಂದು ನಿರೀಕ್ಷೆಯಲ್ಲಿ ನೀವಿರ್ತೀರಿ. ಆದರೆ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಇವತ್ತು ಮೋಸ ಹೊಂದೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ನಿಮಗೆ ವಂಚನೆಯಾಗತ್ತೆ. ಆದ್ದರಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲಿ ಎಚ್ಚರ ತಪ್ತೀರಿ ಅಲ್ಲಿ ವಂಚನೆಗೆ ಒಳಗಾಗ್ತೀರಿ ಅಂತ ಅರ್ಥ. ಮೇಲಧಿಕಾರಿಗಳ ಅಥವಾ ಹಿರಿಯರ ಒತ್ತಡ ನಿಮಗೆ ಹೆಚ್ಚಾಗುವಂತಹ ದಿವಸ. ತಾಳ್ಮೆ ಇದ್ದರೆ ಗೌರವ ಜಾಸ್ತಿ ಆಗತ್ತೆ. ತಾಳ್ಮೆ ಕಳ್ಕೊಂಡ್ರಿ ಇರುವಂತಹ ಗೌರವ ಕಳ್ಕೊಳ್ತೀರಿ. ಯಾವುದು ಬೇಕು ಆಯ್ಕೆ ನಿಮ್ಮದು ಅನ್ನುವಂತಹ ರೀತಿಯಲ್ಲಿದೆ. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ. ಸಾಯಿಬಾಬಾರವರ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಯಾರನ್ನೂ ಕೂಡ ಅತಿಯಾಗಿ ಹೊಗಳಕ್ಕೆ ಹೋಗಬೇಡಿ. ಆಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಅಂತಹ ಅನುಮಾನದಿಂದ ನೀವು ಹೊರಬರಬೇಕಾದ್ರೆ ಮತ್ತೆ ಕಷ್ಟಪಡಬೇಕಾಗತ್ತೆ. ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಕೆಲವು ಕೆಲಸಗಳು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆದರೆ ಏನು ಮಾಡೋದು? ಅನಿವಾರ್ಯತೆಯೋ ಅಗತ್ಯತೆಯೋ ಅದನ್ನು ಒಪ್ಕೊಳ್ಬೇಕಾಗತ್ತೆ. ಯಾವುದೂ ಸರಿ ಇಲ್ಲ ಅಂತ ಹೇಳಿ ನೀವು ಅದನ್ನು ತಿರಸ್ಕಾರ ಮಾಡಿದರೆ ಅದರಿಂದ ಪ್ರಯೋಜನವಾದರೂ ಏನು? ನೀವೊಬ್ಬರು ನಿಷ್ಠುರವಾಗ್ತೀರಿ. ಅದು ಬೇಡ ಅಂತ ಅರ್ಥ. ನಿಧಾನವಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಆತರ ಬೇಡ, ಕೋಪ ಬೇಡ, ಯಾವುದೂ ಬೇಡ. ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ, ನಾನಿದನ್ನು ಮಾಡಲೇಬೇಕು, ಅದಕ್ಕೋಸ್ಕರವಾಗಿ ನಾನು ಮಾಡ್ತೀನಿ, ನನ್ನ ಸ್ಥಾನಕ್ಕೆ ನಾನು ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ಭಾವನೆಯಿಂದ ನಿಮ್ಮ ಕೆಲಸವನ್ನು ನೀವು ಪೂರೈಸಿ. ಖಂಡಿತವಾಗಿ ನಿಮಗೆ ಗೌರವ ಇದ್ದೇ ಇರುತ್ತೆ. ಹಲವಾರು ಬೇಡಿಕೆಗಳು ಈಡೇರ್ತಕ್ಕಂತಹ ಸೂಚನೆಗಳಿದೆ. ಹಾಗಾಗಿ ನಿಮ್ಮ ಕಷ್ಟಪಟ್ಟ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ ಎನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಈ ದಿವಸ ಬಾಕಿ ಇರತಕ್ಕಂತಹ ಕೆಲಸಗಳೇನಾದರೂ ಇದ್ದರೆ ಅಗತ್ಯವಾಗಿ ಅದನ್ನ ಪೂರೈಸಿಬಿಡಿ. ಯಾವುದಾದ್ರೂ ಕೆಲಸಗಳನ್ನು ನೀವೇ ಮಾಡಬೇಕಾದಂಥದ್ದು ಬಾಕಿ ಉಳಿದಿದೆ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೇಳಿ ಬಿಟ್ಟುಕೊಂಡು ಬಂದಿದ್ದಿರುತ್ತಲ್ಲ, ಆ ಕೆಲಸಗಳನ್ನು ಪೂರೈಸಿಬಿಡಿ. ಯಾವುದಾದ್ರೂ ಸಾರ್ವಜನಿಕವಾದಂತಹ ಕೆಲಸಗಳಿದ್ದರೆ, ಸಮಾಜಮುಖಿಯಾದಂತಹ ಕೆಲಸಗಳಿದ್ದರೆ, ಜನಗಳಿಗೆ ನೀವು ಮಾಡಿಕೊಡ್ಬೇಕಾದಂತಹ ಕೆಲಸಗಳಿದ್ದರೆ ಖಂಡಿತವಾಗಿ ಆ ಜನಗಳನ್ನು ಅಲ್ದಾಡಿಸಬೇಡಿ. ಆದಷ್ಟು ಬೇಗ ಅವರ ಕೆಲಸಗಳನ್ನು ಸರಿಯಾದಂತಹ ರೀತಿಯಲ್ಲಿ ಮತ್ತೆ ಅಲೆದಾಟ ಮಾಡುವ ಹಾಗೆ ಮಾಡದಲೇ ಮಾಡಿಕೊಡಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಆಲೋಚನೆಗೂ ಮೀರಿ ಅನುಕೂಲವಾಗುವಂತಹ ಕೆಲವು ಸನ್ನಿವೇಶಗಳು, ಸಂದರ್ಭಗಳು ನಿಮಗೆ ಒದಗಬಹುದು. ಅದು ನಿಮಗೆ ಸಹಾಯವನ್ನು ಮಾಡುತ್ತೆ. ಮಕ್ಕಳ ಜೊತೆಯಲ್ಲಿ ಜಗಳ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಮಕ್ಕಳು ಹೇಳಿದ್ದನ್ನು ನೀವು ಒಪ್ಪೋದಿಲ್ಲ, ನಿಮ್ಮ ಮಾತು ಅವರಿಗೆ ರುಚಿಯಾಗೋದಿಲ್ಲ. ಹೀಗಾಗಿ ಜಗಳಕ್ಕೆ ಅವಕಾಶಗಳಿರುತ್ತೆ. ನಿಮ್ಮ ಶಿಸ್ತು, ನಿಮ್ಮ ಧೈರ್ಯ ನಿಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಆ ಶಿಸ್ತನ್ನು ಎಲ್ಲೂ ಕೂಡ ಬಿಡಬೇಡಿ. ಮಾನಸಿಕವಾಗಿ ಇರತಕ್ಕಂತಹ ಧೈರ್ಯದಿಂದ ಎಲ್ಲವನ್ನೂ ಕೂಡ ಎದುರಿಸಿ ಅಂತಕ್ಕಂಥದ್ದು. ಅನಗತ್ಯವಾದಂತಹ ವಿಚಾರಗಳನ್ನು ನೀವು ತುಂಬ ವಿರೋಧ ಮಾಡ್ತೀರಿ, ಅದು ಸತ್ಯ. ಆದರೆ ಸಮಾಜ ಅದನ್ನು ಕೇಳಬೇಕಲ್ಲ, ನಮ್ಮ ಮನೆಯವರು ಅದನ್ನು ಕೇಳಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಸಮಾಜದಲ್ಲಿ ಹೆಸರನ್ನು ಗಳಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನವನ್ನು ಮಾಡ್ತೀರಿ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಇವತ್ತಿನ ಒತ್ತಡದ ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು ಗಮನಿಸಬೇಕು. ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮದೇ ಆದಂತಹ ಹಲವಾರು ಸಮಸ್ಯೆಗಳಿದೆ. ಬೇರೆಯವರು ವಿರೋಧ ಮಾಡ್ತಾರೆ ಅಂತ ಹೇಳಿ ಅದನ್ನು ನೀವು ವಿರೋಧಿಸ್ಲಿಕ್ಕೆ ಹೋಗ್ತಿದ್ದೀರಿ.
ಅದು ಸರಿನಾ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಶುಭ ಕಾರ್ಯದ ಉತ್ಸಾಹದಲ್ಲಿರ್ತೀರಿ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಯಾವುದೋ ಒಂದು ಮಂಗಳಕರವಾದಂತಹ ಕೆಲಸವನ್ನು ಮಾಡಬೇಕು, ಇಲ್ಲ ಇನ್ಯಾವುದೋ ಒಂದು ವ್ಯಾಪಾರವನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹದಲ್ಲಿ, ಸಂತೋಷದಲ್ಲಿ ನೀವಿರ್ತಕ್ಕಂಥದ್ದು. ಹಲವಾರು ಜನರಿಂದ ಪ್ರಶಂಸೆಗೆ ಒಳಗಾಗ್ತೀರಿ. ಹಲವಾರು ಜನ ನಿಮ್ಮನ್ನು ಹೊಗಳುವಂತಹ ಕೆಲಸಗಳಾಗತ್ತೆ. ಬೇರೆಯವರು ನಿಮ್ಮನ್ನು ಗುರುತಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಅನುಭವವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಇರಲಿ. ಹೊರಗಿನ ಸಮಾಜದಲ್ಲಿ ನೀವೇನೋ ಸಾಧನೆ ಮಾಡಿದಿರಿ, ಹೆಸರನ್ನು ಗಳಿಸ್ತಾ ಇದ್ದೀರಿ, ಸರಿ. ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತಾದರೆ ಅದು ಬಹಳ ದೊಡ್ಡ ಘೋರವಾದಂತಹ ವಾತಾವರಣವನ್ನು ಉಂಟು ಮಾಡಬಹುದು ಅಂತ ಹೇಳಿ ಅರ್ಥ. ಇನ್ನೂ ಹೊಸ ವ್ಯವಹಾರಗಳನ್ನು ಇವತ್ತಿನ ದಿವಸದಲ್ಲಿ ಪ್ರಾರಂಭ ಮಾಡುವಂಥದ್ದು ಅಥವಾ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬೇಡ. ಹೊಸ ವ್ಯವಹಾರಗಳಿಗೆ ಈ ದಿವಸ ಅವಕಾಶ ಮಾಡಬೇಡಿ ಅಂತ ಅರ್ಥ. ಅತಿಯಾದಂತಹ ನಂಬಿಕೆಯಿಂದ ಮೋಸವಾಗುತ್ತೆ. ಯಾವುದೋ ಅನುಕೂಲವಾಯಿತು, ಯಾರೋ ಒಂದು ಒಳ್ಳೆಯ ಮಾತನ್ನು ಹೇಳಿದರು, ಅದನ್ನು ಪ್ರಯೋಗ ಮಾಡಿ ನೋಡಿದಾಗ ನಿಮಗೆ ಲಾಭ ಆಯಿತು ಅಂತಾದಾಗ ಅದನ್ನು ಪೂರ್ಣವಾಗಿ ನಂಬಿ ಮೋಸ ಹೋಗುವಂಥದ್ದು ಅಥವಾ ಬೇರೆಯವರು ನಿಮಗೆ ವಂಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರಾಗುತ್ತೆ. ಯಾವಾಗ ಒತ್ತಡಗಳು ಹೆಚ್ಚಾಗುತ್ತೋ ಆ ಒತ್ತಡಗಳಲ್ಲಿ ಸಿಲುಕಿ ಆಹಾರ, ಅದರ ಸಮಯ ಎಲ್ಲ ವ್ಯತ್ಯಾಸವಾಗುತ್ತೆ. ಆಹಾರ ವ್ಯತ್ಯಾಸವಾದಾಗ, ಆಹಾರ ಸೇವಿಸ್ತಕ್ಕಂತಹ ಸಮಯ ವ್ಯತ್ಯಾಸವಾದಾಗ ಅದರ ಪ್ರಭಾವ ಎಲ್ಲವೂ ಕೂಡ ಆರೋಗ್ಯದ ಮೇಲೆ, ಶರೀರದ ಮೇಲೆ ಬೀಳುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ತೊಂದರೆಯನ್ನು ಅನುಭವಿಸ್ತೀರಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಅವೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ.